ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ವಿನ್ನರ್ ಹನುಮಂತು. ಹೌದು, ಹೀಗೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಗೆದ್ದ ಹಳ್ಳಿ ಹೈದ ಹನುಮಂತ ಅವರಿಗೆ ಈಗಾಗಲೇ ಸಿನಿಮಾಗೆ ಬರುವಂತೆ ಸಾಕಷ್ಟು ಆಫರ್ಗಳು ಬರ್ತಾ ಇದೆ. ಟಿವಿ ವಾಹಿನಿಗಳ TRP ಕಿಂಗ್ ಆಗಿರುವಂತಹ ಹನುಮಂತ ಇದೀಗ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಬಿಗ್ ಬಾಸ್ನಲ್ಲಿ ವಿಜೇತರಾದ ಬಳಿಕ ಎಷ್ಟೇ ಗೌರವ ಸಿಕ್ಕರೂ ಕೂಡ ಹನುಮಂತ ಮೊದಲಿನಂತೆ ಸರಳವಾಗಿ ಇದ್ದಾನೆ. ಹೀಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡೋದಕ್ಕೆ ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ. ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತನ್ನ ಗಾಯನದ ಮೂಲಕ ಹನುಮಂತ ಎಲ್ಲರ ಗಮನ ಸೆಳೆದಿದ್ದಾರೆ. ಹನುಮಂತ ಹಾಡೋದ್ರಲ್ಲಿ ಮಾತ್ರ ಅಲ್ಲ, ಓದೋದ್ರಲ್ಲೂ ಕೂಡ ಮೇಲುಗೈ. ಇದೀಗ ಸಿನಿಮಾ ಅಲ್ಲದೆ ಹನುಮಂತನಿಗೆ ಮತ್ತೊಂದು ಆಫರ್ ಕೂಡ ಬಂದಿದೆ. ಅದು ರಾಜಕೀಯದ ಆಫರ್. ಹಾವೇರಿ ಜಿಲ್ಲೆಯ ಮತದಾರ ಜಾಗೃತಿಯ ಸ್ವೀಪ್ ರಾಯಭಾರಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಕರ್ನಾಟಕದ ಮಾಜಿ ಸಚಿವರೊಬ್ಬರು ಹನುಮಂತನಿಗೆ ಕರೆ ಮಾಡಿರುವಂತಹ ವಿಚಾರ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಹಳ್ಳಿ ಹೈದ ಹನುಮಂತ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಬಿಗ್ ಬಾಸ್ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತ ಕಡಿಮೆ ದಿನದಲ್ಲಿ ಉತ್ತಮ ಆಟವನ್ನು ಆಡಿ ಗೆದ್ದಿದ್ದಾರೆ. ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯದ ಮನಸ್ಸನ್ನ ಗೆದ್ದಿರುವಂತಹ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿನ ಮತ ಪಡೆದು ಪ್ರತಿ ವಾರ ಸೇಫ್ ಆಗ್ತಾ ಇದ್ರು. ಹನುಮಂತ ಆಡ್ತಾ ಇದ್ದಂಥ ನ್ಯಾಯಪರ ಆಟ ಹಾಗೂ ಸಹಸ್ಪರ್ಧಿಗಳು ಮಾಡ್ತಾ ಇದ್ದಂಥ ಕುತಂತ್ರಗಳನ್ನ ನೋಡ್ತಾ ಇದ್ದಂಥ ವೀಕ್ಷಕರು ಹನುಮಂತನಿಗೆ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಫಿನಾಲೆಯಲ್ಲಿ ಹನುಮಂತ 5 ಕೋಟಿಗೂ ಹೆಚ್ಚು ಮತಗಳನ್ನ ಗಳಿಸಿದ್ದಾರೆ. ಈ ಮೂಲಕ ಹನುಮಂತನಿಗೆ ಸ್ಟಾರ್ ಪಟ್ಟ ಕೂಡ ಸಿಕ್ಕಿದೆ. ಇನ್ನು ಹನುಮಂತನನ್ನ ರಾಜಕೀಯಕ್ಕೆ ತರೋದಕ್ಕೂ ಕೂಡ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಜೊತೆಗೆ ರಾಜಕೀಯ ಆಫರ್ಗಳು ಕೂಡ ಬರ್ತಾ ಇರುವಂತದ್ದು. ಇದಕ್ಕೆ ಸ್ವತಃ ಹಾವೇರಿ ಜಿಲ್ಲೆಯ ರಾಜಕೀಯ ನಾಯಕರಾದಂತಹ ಮತ್ತು ಮಾಜಿ ಸಚಿವರೊಬ್ಬರು ಹನುಮಂತನಿಗೆ ಕರೆ ಮಾಡಿ ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಹೀಗಾಗಿ ಸ್ಥಳೀಯ ರಾಜಕಾರಣಕ್ಕೆ ಹನುಮಂತ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಕಳೆದ 4 ದಿನಗಳ ಹಿಂದೆ ಹಾವೇರಿ ಜಿಲ್ಲೆಯ ರಾಜಕೀಯ ನಾಯಕ ಹಾಗೂ ಮಾಜಿ ಕೃಷಿ ಸಚಿವರಾದಂತಹ BC ಪಾಟೀಲ್ ಅವರು ಹನುಮಂತನಿಗೆ ಕರೆ ಮಾಡಿ ಬಿಗ್ ಬಾಸ್ ವಿನ್ನರ್ ಆಗಿದ್ದಕ್ಕೆ ಶುಭಾಶಯ ಕೋರಿದ್ರು. ಅಲ್ಲದೆ, ನೀವು ಹಾವೇರಿಯ ಘನತೆ ಗೌರವವನ್ನ ಎತ್ತಿ ಹಿಡಿದಿದ್ದೀರಾ, ನಾನು ನಿಮ್ಮ ಆಟವನ್ನ ನೋಡಿದ್ದೆ, ತುಂಬಾ ಚೆನ್ನಾಗಿ ಆಡಿದ್ದೀರಾ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರಂತೆ. ಈ ಆಡಿಯೋವನ್ನ ಸ್ವತಃ BC ಪಾಟೀಲ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಆದರೆ ಹನುಮಂತ ರಾಜಕೀಯಕ್ಕೆ ಬರ್ತಾರಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಗ್ರಾಮೀಣ ಭಾಗದಲ್ಲಿ ರಾಜಕೀಯ ನಾಯಕರು ಹನುಮಂತನನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಚಿಂತನೆಗಳನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ BJP ಎರಡೂ ಪಕ್ಷಗಳು ಕೂಡ ಹನುಮಂತನನ್ನ ಸೆಳೆಯೋದಕ್ಕೆ ಮುಂದಾಗಿದೆ. ಆದರೆ ಯಾರು ಏನೇ ಹೇಳಿ ಹನುಮಂತ ಮಾತ್ರ ಅವರಿಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡೋದು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹನುಮಂತ ಸಿನಿಮಾ ಮಾಡ್ತಾರಾ ಅಥವಾ ರಾಜಕೀಯಕ್ಕೆ ಬರ್ತಾರಾ, ಇಲ್ಲ ತಮ್ಮ ಗಾಯನ ವೃತ್ತಿ ರಿಯಾಲಿಟಿ ಶೋಗಳಲ್ಲೇ ತಮ್ಮ ಪಯಣವನ್ನ ಮುಂದುವರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ಬಿಗ್ ಬಾಸ್ ವಿನ್ನರ್ ಹನುಮಂತ ರಾಜಕೀಯಕ್ಕೆ ಬರ್ತಾರಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ.